ನಮಸ್ಕಾರ ಪ್ರೇಕ್ಷಕರೇ, ಶಮಂತ ವ್ಲಾಗ್ಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಶಮಂತ ಕಮಣಿ. ಇವತ್ತಿನ ಈ ವಿಡಿಯೋನಲ್ಲಿ ಬೆಂಗಳೂರಿನಲ್ಲಿರುವಂತಹ ಅನೇಕ ಸುಪ್ರಸಿದ್ಧ ಪುರಾತನ ದೇವಾಲಯಗಳಲ್ಲಿ ಒಂದಾದಂತಹ ಬಂಡೆ ಮಹಾಕಾಳಿ ದೇವಸ್ಥಾನವನ್ನು ತೋರಿಸುತ್ತಿದ್ದು ಹಾಗೂ ಹಲವು ವಿಷಯಗಳನ್ನು ಕೂಡ ಇಲ್ಲಿ ತಿಳಿಸುತ್ತಿದ್ದೇನೆ. ಈ ದೇವಾಲಯವು ಬೆಂಗಳೂರಿನ ಗುಟ್ಟಳ್ಳಿ ಗವಿಪುರಂನಲ್ಲಿದೆ. ಇದು ದೇವಸ್ಥಾನದ ಹೊರಾಂಗಣವಾಗಿದೆ. ಇಲ್ಲಿ ಒಳಗೆ ಬರಲು ಹೊರಗೆ ಹೋಗಲು ಒಂದೇ ದಾರಿ ಇದೆ. ವಾಹನ ನಿಲುಗಡೆಗೆ ಸ್ಥಳವೂ ಕೂಡ ವಿಶಾಲವಾಗಿದೆ ಹಾಗೂ ಎಲ್ಲ ವಾಹನಗಳಿಗೂ ಇಲ್ಲಿ ನಿಲುಗಡೆಗೆ ಅವಕಾಶವಿದೆ. ಬಸ್ಸಿನಲ್ಲಿ ಪ್ರಯಾಣಿಸಿ ಬರುವವರು ಬಸ್ ಸ್ಟಾಪ್ನಿಂದ ಆಟೋಗಳಲ್ಲಿ ಇಲ್ಲಿಗೆ ತಲುಪಬಹುದಾಗಿದೆ. ಇನ್ನು ಚಪ್ಪಲಿಗಳನ್ನು ಬಿಡಲು ಸ್ಟ್ಯಾಂಡ್ಗಳಿವೆ, ಎರಡೂ ಬದಿಯಲ್ಲಿ ಇಲ್ಲಿ ಕಾಣಬಹುದಾಗಿದೆ ಹೊರಾಂಗಣದಲ್ಲಿ. ಇನ್ನು ಈ ದೇವಸ್ಥಾನದ ಇತಿಹಾಸವನ್ನು ನೋಡಿದರೆ ಬಂಡೆ ಮಹಾಕಾಳಿ ಎಂದು ಏಕೆ ಕರೆಯುತ್ತಾರೆ ಎಂದರೆ ಈ ದೇವಸ್ಥಾನದಲ್ಲಿ ದೇವಿಯ ರೂಪವು ಬಂಡೆಯ ಮೇಲೆ ಮೂಡಿಬಂದಿರುವ ಕಾರಣ. ಆಗಲೇ ಹೇಳಿದ ಹಾಗೆ ಪುರಾತನ ದೇವಾಲಯವಿದು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಾಣ ಮಾಡುವುದಕ್ಕಿಂತ ಮುಂಚೆಯೇ ಈ ದೇವಸ್ಥಾನವಿತ್ತು ಎಂದು ಹೇಳುವರು. ಬಹಳ ವರ್ಷಗಳ ಹಿಂದೆ ಒಬ್ಬಾಕೆ ಕುರಿಗಳನ್ನು ಮೇಯಿಸಲು ಇಲ್ಲಿಗೆ ಹೋದಾಗ ಆಕೆಗೆ ಒಂದು ಧ್ವನಿ ಕೇಳುತ್ತದಂತೆ. ಆಗ ಗಾಬರಿಗೊಂಡು ಯಾರು ಎಂದು ಕೇಳಿದಳಂತೆ. ನಾನು ಮಹಾಕಾಳಿ, ನನಗೆ ಪೂಜೆ ಪುನಸ್ಕಾರಗಳು ನಡೆಯಬೇಕೆಂದು ಹೇಳಿದಾಗ ಆಕೆ ಹೋಗಿ ಗ್ರಾಮಸ್ಥರಿಗೆ ಈ ವಿಷಯವನ್ನು ತಿಳಿಸಿದಳಂತೆ. ಆಗ ಗ್ರಾಮಸ್ಥರು ಈ ಜಾಗವನ್ನು ಹುಡುಕಿದಾಗ ಅಲ್ಲಿ ಒಂದು ಬಂಡೆ ಕಾಣಿಸಿತಂತೆ. ಅದರ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ನೋಡಿದ ಗ್ರಾಮಸ್ಥರು ಅಂದಿನಿಂದ ಬಂಡೆ ಮಹಾಕಾಳಿ ಎಂದು ಕರೆಯಲಾರಂಭಿಸಿದರು ಎಂದು ಹೇಳುವರು. ಇನ್ನೊಂದು ವಿಶೇಷತೆ ಏನೆಂದರೆ ಮಹಾಕಾಳಿ ಎಂದರೆ ಉಗ್ರ ಅಥವಾ ರೌದ್ರ ರೂಪಿಣಿಯಾಗಿರುತ್ತಾಳೆ. ಆದರೆ ಈ ದೇವಾಲಯದಲ್ಲಿ ಸೌಮ್ಯ ರೂಪದಲ್ಲಿ ಅಮ್ಮನವರು ನಮಗೆ ದರ್ಶನ ನೀಡುತ್ತಾರೆ. ಇನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಿದ ಬಳಿಕ ಎಡಗಡೆಯಲ್ಲಿ ಕಾಲು ತೊಳೆಯಲು ವ್ಯವಸ್ಥೆಯಿದೆ. ಇನ್ನು ಬಲಗಡೆಯಲ್ಲಿ ನೋಡಿದರೆ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಲು, ಹಚ್ಚಿದ ದೀಪಗಳನ್ನು ಇಡಲು ಜಾಗವನ್ನು ನಿರ್ಮಿಸಿದ್ದಾರೆ. ಹಾಗೂ ಇಲ್ಲಿರುವ ಈ ಮರಕ್ಕೆ ಉಯ್ಯಾಲೆಯನ್ನು ಕಟ್ಟಿ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಇಲ್ಲಿ ಉಯ್ಯಾಲೆ ಕಟ್ಟುವುದರಿಂದ ಸಂತಾನವಾಗುತ್ತದೆ ಎಂದು ಬಹಳ ನಂಬಿಕೆ ಇದೆ. ಇನ್ನು ಅಮ್ಮನವರ ದರ್ಶನವನ್ನು ಪಡೆಯಲು ಸಾಲಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಾಲಿನಲ್ಲಿ ಹೋಗುವಾಗ ಮೀನಿನ ತೊಟ್ಟಿಗಳನ್ನು ಕಾಣಬಹುದಾಗಿದೆ. ಮಕ್ಕಳು ನೋಡುತ್ತಾ ನಿಂತಿದ್ದರು. ಅಲ್ಲೇ ಪಕ್ಕದಲ್ಲಿ ಚಿಕ್ಕ ಚಿಕ್ಕದಾಗಿ ಗಣಪತಿ ದೇವಾಲಯ, ಬನ್ನಿ ಮಹಾಕಾಳಿ, ಮಾರಮ್ಮನ ದೇವಾಲಯಗಳನ್ನು ಸಹ ನಿರ್ಮಿಸಿದ್ದಾರೆ. ನಾವು ದರ್ಶನ ಪಡೆಯಬಹುದಾಗಿದೆ. ಕ್ಯೂನ ಬಲಗಡೆ ಉತ್ಸವ ಮೂರ್ತಿಗಳನ್ನು ಕೂಡ ಇಟ್ಟಿರುವವರು ಭಕ್ತಾದಿಗಳು ದರ್ಶಿಸಬಹುದಾಗಿದೆ. ಸ್ವಲ್ಪ ಮುಂದೆ ನಡೆದರೆ ಅಲ್ಲೇ ಸಾಯಿಬಾಬಾ ಮೂರ್ತಿಯನ್ನು ಕಾಣಬಹುದಾಗಿದೆ. ಪಕ್ಕದಲ್ಲೇ ಪೂಜಾ ಸಾಮಗ್ರಿ ಅಂಗಡಿ ಇದೆ. ಅಲ್ಲಿ ದೃಷ್ಟಿ ತೆಗೆಯಲು ಸಾಮಗ್ರಿ ಖರೀದಿಸಬಹುದು. ನಿಂಬೆಹಣ್ಣಿನ ದೀಪವನ್ನು ಬೆಳಗುವವರು, ನಿಂಬೆಹಣ್ಣನ್ನು ತಂದು ಬಾಗಿಲಿನಲ್ಲಿ ಹೊಡೆಯುವವರು ಹಾಗೂ ನಿಂಬೆಹಣ್ಣನ್ನು ಚುಚ್ಚುವವರು ಎಲ್ಲರಿಗೂ ಅನುಕೂಲವಾಗುವಂತೆ ಗುಡಿಯ ಒಳಗೆ ವ್ಯವಸ್ಥೆ ಮಾಡಿರುವರು. ಈ ದೇವಸ್ಥಾನಕ್ಕೆ ಹಲವಾರು ವಿಐಪಿಗಳು, ರಾಜಕಾರಣಿಗಳು ಭೇಟಿ ನೀಡುತ್ತಿರುತ್ತಾರೆ. ಅವರ ಫೋಟೋ ಫ್ರೇಮ್ಸ್ಗಳನ್ನು ಸಹ ಸಾಲಿನಲ್ಲಿ ದರ್ಶನಕ್ಕೆ ಹೋಗುವಾಗ ಕಾಣಬಹುದಾಗಿದೆ. ಹಾಗೂ ಈ ಅಮ್ಮನ ವಿಗ್ರಹವನ್ನು ಸಹ ನಾವು ಇಲ್ಲಿ ದರ್ಶನಕ್ಕೆ ಹೋಗುವಾಗ ದರ್ಶಿಸಬಹುದು. ಇನ್ನು ಗರ್ಭಗುಡಿಯ ಒಳಗೆ ಕೆಮೆರಾ, ಫೋನ್ಸ್ಗಳಿಂದ ಫೋಟೋ, ವಿಡಿಯೋಗಳನ್ನು ಸೆರೆ ಹಿಡಿಯಲು ಬಿಡುವುದಿಲ್ಲ, ಅವಕಾಶವಿರುವುದಿಲ್ಲದರಿಂದ ಪ್ರವೇಶ ದ್ವಾರಕ್ಕೂ ಮುಂಚೆ ತೋರಿಸಿದ ವಿಡಿಯೋನಲ್ಲಿ ಬದಿಯಲ್ಲಿ ಫ್ಲೆಕ್ಸ್ ನೋಡಿದಿರಲ್ಲ, ಅದೇ ಅಮ್ಮನವರ ಗರ್ಭಗುಡಿಯಲ್ಲಿರುವ ಚಿತ್ರಣ ಅಲಂಕಾರದ ಸಮೇತವಾಗಿ. ಇನ್ನು ದರ್ಶನ ಪಡೆದುಕೊಂಡು ಹೊರಗೆ ಬಂದ ಬಳಿಕ ದೇವಸ್ಥಾನದ ಎದುರುಗಡೆ ಒಂದು ಕಲ್ಲಿನ ಹತ್ತಿರ ಕರ್ಪೂರ ಹಚ್ಚುವ ಸ್ಥಳದಲ್ಲಿ ಎಲ್ಲರೂ ಸಾಲಾಗಿ ನಿಂತಿದ್ದರು. ಇದರ ಮಹತ್ವವೇನೆಂದರೆ ಇಲ್ಲಿ ನಾವು ಏನಾದರೂ ಕೋರಿಕೆಗಳನ್ನು ಕೋರಿಕೊಂಡು ಮನಸ್ಫೂರ್ತಿಯಾಗಿ ಅಮ್ಮನನ್ನು ನೆನೆದು ಕೇಳಿಕೊಂಡರೆ ಆ ಕೋರಿಕೆಗಳಾಗಲಿ ಯಾವುದಾದರೂ ಕೆಲಸ ಕಾರ್ಯಗಳಾಗಲಿ ನಡೆಯುವವು, ನೆರವೇರುವವು ಎಂದರೆ ನಮ್ಮ ಎರಡೂ ಕೈಗಳು ಮುಂದೆ ಜರುಗಿ ಸೇರುತ್ತವೆ. ನಾವು ಎರಡೂ ಕೈಗಳನ್ನು ದುಂಡಾದ ಕಲ್ಲಿನ ಈ ಕಡೆ ಸೇರಿಸಿ ಇಟ್ಟರೆ ಅವುಗಳು ನಿಧಾನವಾಗಿ ಜರುಗಿ ಕಲ್ಲಿನ ಆ ಕಡೆಗೆ ಸೇರುತ್ತವೆ. ಇದು ನಮಗೆ ತಿಳಿಯದಂತೆ ನಡೆಯುತ್ತದೆ. ಸ್ವಲ್ಪ ಸಮಯ ತೆಗೆದುಕೊಂಡರೆ ಆ ಕೆಲಸಗಳು ನಿಧಾನವಾಗಿ ಜರುಗುವವು ಎಂದು ಹೇಳುವರು ನಮ್ಮ ಹಿರಿಯರು. ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ದೊರೆಯುವ ರೀತಿಯಲ್ಲಿಯೇ ಇಲ್ಲಿ ಕೂಡ ಆಟಿಕೆಗಳು, ಬಳೆಗಳು, ದೇವರ ಮನೆ ಸಾಮಗ್ರಿಗಳ ಅಂಗಡಿಗಳ ಮುಂಗಟ್ಟುಗಳು ಇವೆ. ಹಾಗೂ ಇಲ್ಲಿ ಭಕ್ತಾದಿಗಳಿಗೆ ನಿತ್ಯ ಅನ್ನದಾನ, ಪ್ರಸಾದ ವಿನಿಯೋಗವಿರುತ್ತದೆ. ಆ ಅಮ್ಮನವರ ಅನುಗ್ರಹ, ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಎಂದು ಆಶಿಸುತ್ತಾ ಈ ವಿಡಿಯೋ ನಿಮಗೆ ಉಪಯುಕ್ತಕರ ಹಾಗೂ ಮಾಹಿತಿಕರ ಎನಿಸಿದರೆ ನಿಮ್ಮ ಲೈಕ್ಗಳ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಸಹ ಕಮೆಂಟ್ಗಳಲ್ಲಿ ಬರೆಯಿರಿ. ಮತ್ತು ಮುಂದಿನ ವಿಡಿಯೋಸ್ಗಾಗಿ ವಾಹಿನಿಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.